ಆ ಪತ್ರದ ಪ್ರತಿನೂ ಅವ್ರು ಬಿಡುಗಡೆ ಮಾಡಿದಾರೆ. ಇಲ್ಲಿ ಯಾಕೆ ಈ ಮಾತನ್ನು ತೊಗೊಳ್ತಾ ಇದ್ದೀನಪ್ಪ ಇವತ್ತು ಅದು ಸೀರಿಯಸ್ ಆಗಿ ಅಂತಂದ್ರೆ, ಒಂದು ವೇಳೆ ನಿಜವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇದನ್ನು ಬರೆದಿದ್ರೆ ಇವರಷ್ಟು ಮೂರ್ಖರು ದಡ್ಡರು ಯಾರು ಜಗತ್ತಿನಲ್ಲಿ ಸಿಗ್ತಾರಾ? ಯಾಕೆಂದ್ರೆ ಈಗಾಗಲೇ ರಾಜ್ಯದ ತುಂಬ ಸಿ ಟಿ ರವಿಯ ಪರವಾಗಿ BJP ಶೆಡ್ ಹೊಡೆದು ನಿಂತದು. ಅದು DK ಶಿವಕುಮಾರ್ ಅವರ ಬೆಂಬಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅಂತೇಳಿ. ಹೀಗಾಗಿ ಮತ್ತು ಅದರಲ್ಲೂ ಈಗ ನೆಕ್ಸ್ಟ್ ಏನಪ್ಪ, ಮೊನ್ನೆ ಹೋರಾಟ ಮಾಡಿದಾಗ ಜಬರ್ದಸ್ತಾಗೆ ಪೊಲೀಸರು ಇವ್ರ ಮೇಲೆ ಮಾಡಿದಂಥ ಒಂದು ಏನಪ್ಪ ಅಂದ್ರೆ ದಾಳಿಯಿಂದಾಗಿ ಅದು ದೊಡ್ಡ ಪ್ರಚಾರ ಮಾಡಿಕೊಂಡು ಈಗಾಗಲೇ ಲೀಡರ್ ಆಗಿ ಬೆಳೆದ್ಬಿಟ್ಟಿದ್ದಾರೆ. ಮತ್ತೆ ಲೀಡರ್ ಆಗಿದ್ದಾರೆ, ರಾಷ್ಟ್ರ ಮಟ್ಟದ ಲೀಡರ್ ಆಗಿಬಿಟ್ಟಿದ್ದಾರೆ ಈಗಾಗಲೇ ಅವರು ಸಿ ಟಿ ರವಿ. ಅವರಿಗೆ ಇಂಥ ಒಂದು ಪತ್ರವನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬೆಂಬಲಿಗರು ಬರೀತಾರಪ್ಪ ಅಂದ್ರೆ ಒಂದು ಹೌದು ಬರೆದಿರ್ಬೋದು, ಇಲ್ಲ ಅಂದ್ರೆ ಸಿ ಟಿ ರವಿ ಅವ್ರ ಬೆಂಬಲಿಗರನ್ನು ಈ ರೀತಿ ಪತ್ರ ಬರೋವ್ರಿಗೆ ಹೇಗೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೇನೋ ಅಂತ ಪ್ರಶ್ನೆ ಬರ್ತದಿಲ್ಲ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಾವು ನೀವು ತಿಳ್ಕೊಂಡಷ್ಟು ಧನರಿಲ್ಲ, ಮೂರ್ಖರಿಲ್ಲ, ವೆಲ್ ಇಂಟೆಲಿಜೆಂಟ್ ವುಮನ್. ಸ್ವತಃ ಕಾರ್ಖಾನೆ ನಡೆಸಿದಂಥವಳು, ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಿ ಮೇಲೆ ಬೆಳೆದಂಥವ್ರು ಇರ್ಬೋದು. ಹಿಂದೆ ಯಾರ್ಯಾರು ಗಾಡ್ ಫಾದರ್ ಇದ್ದೇ ಇರ್ತಾರೆ. ಯಾರಿಗಿಲ್ಲ ಗಾಡ್ ಫಾದರ್? ಎಲ್ಲರಿಗೂ ಗಾಡ್ ಫಾದರ್ ಇರ್ತಾರೆ. DK ಅವರಿಗೆ ಎಂ ಕೃಷ್ಣ ಅವರಿದ್ದರು, ಹಾಗೆ ಇವ್ರಿಗೆ DK ಅವರಿದ್ದಾರೆ. ಅದು ರಾಜಕೀಯ ಅವ್ರು ಬಿಟ್ಟಿದ್ದಂಥ ವಿಷಯ. ಅದು ನಿಮಗೆ